ಗುರುಭ್ಯೋ ನಮಃ. ಆತ್ಮೀಯ ಶ್ರೀ ಬಸವೇಶ್ವರ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ ನನ್ನ ಪ್ರೀತಿಯ ವೀಕ್ಷಕರಿಗೆ ಆರ್ಥಿಕ ಸುಸ್ವಾಗತ. 2025ನೇ ವರ್ಷದಲ್ಲಿ ಕುಂಭ ರಾಶಿಯವರಿಗೆ ಯಾವ ಗ್ರಹದಿಂದ ಏನೇನು ಶುಭ ಫಲ ಇದೆ ಅನ್ನುವಂಥದ್ದು ತಿಳಿದುಕೊಂಡು ಬರೋಣ. ಮೊದಲನೇದಾಗಿ ವರ್ಷ ಭವಿಷ್ಯವನ್ನ ನಾವು ತಗೊಂಡಾಗ ಗುರು ಮತ್ತು ಶನಿಯ ಸ್ಥಾನ ಪಲ್ಲಾಟ ಆಗ್ತಾ ಇರುವಂತಹದ್ದು, ಹಾಗೆ ರಾಹು ಮತ್ತು ಕೇತುವಿನ ಕೂಡ ಸ್ಥಾನ ಪಲ್ಲಾಟ ಆಗ್ತಾ ಇದೆ. ಈ ಗುರು ಮೇ 15ನೇ ತಾರೀಕು ಮಿಥುನ ರಾಶಿಯನ್ನ ಪ್ರವೇಶ ಮಾಡ್ತಾರೆ. ನಂತರ ಶನಿ ನಿಮ್ಮ ರಾಶಿಯಿಂದ ಬಿಡುಗಡೆಯನ್ನ ಕೊಳ್ತಾರೆ ಅನ್ನುವಂಥದ್ದು. ಜನ್ಮ ಶನಿಯಿಂದ ಕುಟುಂಬ ಭಾವಕ್ಕೆ ಶನಿ ಪ್ರವೇಶವನ್ನು ಮಾಡ್ತಾರೆ. ನಂತರ ಗುರುವಿನ ಬಲ ನಿಮಗೆ ಸಂಪೂರ್ಣ ಬರಲಿದೆ. ಕುಂಭರಾಶಿಯವರಿಗೆ ರಾಹು ಜನ್ಮಕ್ಕೆ ಬರ್ತಾನೆ. ನಂತರ ಸಿಂಹ ರಾಶಿಗೆ ಕೇತು ಸ್ಥಿತರಾಗ್ತಾರೆ. ಒಟ್ಟಾರೆಯಾಗಿ ನಾವು ಈ ಗ್ರಹಗಳ ಪರಿವರ್ತನೆಯನ್ನು ನೋಡ್ಕೊಂಡ್ವಿ. ಗುರು ಪಂಚಮದಲ್ಲಿದ್ದಾನೆ. ಮೇ ನಂತರ ನಿಮಗೆ ಗುರುಬಲ ಬರುತ್ತೆ. ಮಾರ್ಚ್ 28ನೇ ತಾರೀಕು ಶನಿ ಬಿಡುಗಡೆಗೊಳ್ಳುತ್ತಾನೆ ಎನ್ನುವಂಥದ್ದು. ಶನಿ ಇಷ್ಟು ದಿವಸಗಳ ಕಾಲ ನಿಮಗೆ 2.5 ವರ್ಷ ಕೊಡಬಾರದಂತ ಕಷ್ಟಗಳನ್ನು ಕೊಟ್ಟು ನಿಮಗೆ ವಿಪರೀತ ನೋವು ಬಾಧೆಗಳನ್ನ, ಸಂಕಷ್ಟಗಳನ್ನ, ನಷ್ಟಗಳನ್ನ ಅನೇಕ ರೀತಿಯಾಗಿ ನಿಮಗೆ ಮಾಡಿರ್ತಕ್ಕಂತಹ ಫಲ ಶನಿ ಕೊಡುವಂತಹ ಫಲ. ಆದರೆ ಈ ಶನಿ ಬಿಡುಗಡೆ ಆಗಿ ಹೋಗುವಂತಹ ಸಮಯದಲ್ಲಿ ಅನೇಕ ರೀತಿಯಾಗಿ ಶುಭ ಫಲಗಳನ್ನು ತಂದು ಕೊಡ್ತಾನೆ ಎನ್ನುವಂಥದ್ದು. ಮೇ ನಂತರ ನಿಮಗೆ ಗುರುಬಲ ಬರುತ್ತೆ. ಹಾಗಾದ್ರೆ ಯಾವ್ದ್ಯಾವುದರಿಂದ ನೀವು ಅಭಿವೃದ್ಧಿಯನ್ನ ಕಾಣ್ತೀರಾ ಅನ್ನುವಂಥದ್ದು ನೋಡ್ಕೊಂಡು ಬರೋಣ. ಮೊದಲನೇದಾಗಿ ಆರೋಗ್ಯ ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ಫಲ ಇರುತ್ತೆ ಅನ್ನುವಂಥದ್ದು ನೋಡ್ಕೊಂಡು ಬರೋಣ. ನೋಡಿ, ನಿಮಗೆ ಆರೋಗ್ಯ ಸಮಸ್ಯೆಗಳಿದ್ರೆ ಆರೋಗ್ಯ ಸಮಸ್ಯೆಯನ್ನ ನಿವಾರಣೆ ಮಾಡುತ್ತೆ ಈ ವರ್ಷ. ತಮ್ಮ ಮಕ್ಕಳ ಓದಿನ ವಿದ್ಯಾಭ್ಯಾಸದಲ್ಲಿ ಏನಾದರೂ ತೊಡಕುಗಳು ಇದ್ರೂ ಕೂಡ ಈ ವರ್ಷ ಅದನ್ನು ನಿವಾರಣೆ ಆಗುತ್ತೆ. ಅಥವಾ ಹಣಕಾಸಿನ ವಿಚಾರ, ಹಣಕಾಸು ನಿಮಗೆ ನಿಲ್ತಾ ಇಲ್ಲ, ವಿಪರೀತವಾಗಿ ಖರ್ಚಾಗ್ತಾ ಇದೆ ಅಂತಂದ್ರೆ ಈ ವರ್ಷ ನಿಮಗೆ ಹಣಕಾಸಿನ ಲಕ್ಷ್ಮಿಯ ಕೃಪಾ ಕಟಾಕ್ಷ 2025ನೇ ವರ್ಷದಲ್ಲಿ ಸಂಪೂರ್ಣವಾಗಿ ನಿಮಗಿರುತ್ತೆ ಎನ್ನುವಂಥದ್ದು. ಹಾಗೆ ವ್ಯಾಪಾರನೂ ಕೂಡ ಹಾಗೆ. ಹೋದ ವರ್ಷ ನಮಗೆ ಬಹಳಷ್ಟು ನಷ್ಟ ಆಗಿದೆ ಸ್ವಾಮಿ, ಈ ವರ್ಷ ಆದ್ರೂ ನಮಗೆ ಏನು ಶುಭ ಇದೆ ಅನ್ನುವಂಥದ್ದು. ವ್ಯಾಪಾರದಲ್ಲಿ ಉತ್ತಮವಾಗಿರ್ತಕ್ಕಂತಹ ಫಲಗಳನ್ನು ಗಳಿಸ್ತೀರಾ. ಕೈಗಾರಿಕಾ ಉದ್ಯಮದಲ್ಲೂ ಕೂಡ ಉತ್ತಮ ಲಾಭವನ್ನು ಗಳಿಸ್ತೀರಾ. ITBT ಉದ್ಯೋಗಿಗಳಿಗೆ ನೀವೇನಾದ್ರೂ ಉದ್ಯೋಗವನ್ನು ಬದಲಾವಣೆ ಮಾಡ್ಕೊಳ್ಬೇಕು ಅಂದ್ಕೊಂಡ್ರೆ ಬದಲಾವಣೆ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಕೂಡ ನಿಮ್ಮ ಉದ್ಯೋಗವನ್ನ ಖಂಡಿತವಾಗ್ಲೂ ಕೂಡ ಉತ್ತಮ ಫಲಗಳನ್ನು ಸಿಗುತ್ತೆ ಎನ್ನುವಂಥದ್ದು. ಹಾಗೆ ಕೃಷಿ ಮತ್ತು ಯಂತ್ರೋಪಕರಣಗಳನ್ನ ನಂಬಿಕೊಂಡು ಜೀವನವನ್ನು ಮಾಡುತ್ತಾ ಇರ್ತಕ್ಕಂಥವರಿಗೂ ಕೂಡ ಅನೇಕ ರೀತಿಯಾಗಿ ಲಾಭಗಳನ್ನ ಇಲ್ಲಿ ಸೂಚಿಸ್ತಾ ಇದೆ. ಹಾಗೆ ಸ್ವಲ್ಪ ದುಷ್ಟರಿಂದ ದೂರ ಇರಿ. ಕುಂಭರಾಶಿಯವರಿಗೆ ಇವರು ನಿಗೂಢವಾಗಿರ್ತಕ್ಕಂತಹ ರಾಶಿಯವರು, ಆದ್ರೆ ಬಹಳ ಸೈಲೆಂಟ್. ಮನೋವ್ಯಥೆಯನ್ನು ನಿಮಗೆ ಕಾಡತೊಡಗುತ್ತದೆ ಎನ್ನುವಂಥದ್ದು ಸ್ವಲ್ಪ ದಿನಗಳ ಕಾಲ. ಗುರು ಪರಿವರ್ತನೆ ಆದರೂ ಕೂಡ, ಶನಿ ಪರಿವರ್ತನೆ ಆದರೂ ಕೂಡ 1 ತಿಂಗಳ ಕಾಲ ನಿಮಗೆ ಸ್ವಲ್ಪ ಮನೋ ಚಿಂತೆಗಳನ್ನ, ವ್ಯಸನಗಳನ್ನ ಕಾಡತೊಡಗುತ್ತವೆ ಎನ್ನುವಂಥದ್ದು. ಆರೋಗ್ಯದಲ್ಲಿ ನಿರ್ಲಕ್ಷ್ಯ ಮಾಡಬೇಡಿ. ನಿರ್ಲಕ್ಷ್ಯ ಏನಾದರೂ ಮಾಡಿದ್ರೆ ಶಸ್ತ್ರಚಿಕಿತ್ಸೆ ಆಗುತ್ತೆ ಎನ್ನುವಂಥದ್ದು. ಹಾಗೆ ಮಧ್ಯವರ್ತಿಗಳಿಗೆ ದ್ರವ್ಯ ಲಾಭ ಆಗುವಂಥದ್ದು ಇಲ್ಲಿ ಸೂಚಿಸ್ತಾ ಇದೆ. ಆನ್ಲೈನ್ ವ್ಯವಹಾರದಲ್ಲಿ ನೀವು ಲಾಭವನ್ನು ಗಳಿಸ್ತೀರಾ.
ಈ ವರ್ಷ ಪೂರ್ತಿ ಆನ್ಲೈನ್ ಏನಾದರೂ ನೀವು ವ್ಯವಹಾರವನ್ನು ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಕೂಡ ನಿಮಗೆ ಲಾಭವನ್ನು ಸಿಗುತ್ತೆ ಅನ್ನುವಂಥದ್ದು. ನಮಗೆ ವಿವಾಹ ವಿಳಂಬ ಆಗ್ತಾ ಇದೆ ಸ್ವಾಮಿ, ನನ್ನ ಮಗಳದು ನನ್ನ ಮಗಂದು ಬಹಳ ವಿಳಂಬ ಆಗ್ತಾ ಇದೆ, ಎಷ್ಟೇ ಹೆಣ್ಣು ನೋಡಿದ್ರು ಕೂಡ ಮದುವೆ ಆಗ್ತಾ ಇಲ್ಲ, ಎಷ್ಟೇ ಗಂಡು ನೋಡಿದ್ರು ಕೂಡ ಮದುವೆ ಆಗ್ತಾ ಇಲ್ಲ, ಮದುವೆ ಸೆಟ್ ಆಗ್ತಾ ಇಲ್ಲ ಅಂತಂದ್ರೆ ಜನ್ಮದಲ್ಲಿ ಶನಿ ಇದ್ದ ನಿಮಗೆ. ಜನ್ಮದಲ್ಲಿ ಶನಿ ಇದ್ರೆ ಮಂದಗತಿ ಅಂತ ನಾವು ಕರ್ಕೊಳ್ತೀವಿ. ನಿಮ್ಮ ಕೆಲಸ ಕಾರ್ಯಗಳು ಮಂದಗತಿಯಲ್ಲೇ ಪ್ರಗತಿಯನ್ನು ಸಾಗುತ್ತೆ ಇರುತ್ತೆ ಅನ್ನುವಂಥದ್ದು. ಆದ್ರಿಂದ ಈಗ ಶನಿ ಬಿಡುಗಡೆ ಆದ ನಂತರ ನಿಮಗೆ ಶುಭ ಫಲಗಳು ಅತಿ ಹೆಚ್ಚಿನದಾಗಿ ಸಿಗುತ್ತೆ ಅನ್ನುವಂಥದ್ದು. ಆದ್ರೆ ಕುಟುಂಬದ ಭಾವದಲ್ಲಿ ಶನಿ ಸ್ಥಿತನಾಗ್ತಾ ಇರುವುದರಿಂದ ಕೌಟುಂಬಿಕ ಜೀವನದಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಿಕೊಳ್ಳಬೇಕು. ದಾಯಾದಿಗಳಿಂದ ಬಹಳ ಎಚ್ಚರಿಕೆಯನ್ನು ವಹಿಸಿಕೊಳ್ಳಬೇಕು. ಬಂಧು ಮಿತ್ರರಿಂದ ಬಹಳ ಎಚ್ಚರಿಕೆಯನ್ನು ವಹಿಸಿಕೊಳ್ಳಬೇಕು. ಒಟ್ಟಾರೆಯಾಗಿ ನಿಮಗೆ ಆರೋಗ್ಯದಲ್ಲಿ ಚೆನ್ನಾಗಿದೆ, ಆರ್ಥಿಕ ವಹಿವಾಟಿನಲ್ಲಿ ಚೆನ್ನಾಗಿದೆ, ಉದ್ಯೋಗದಲ್ಲಿ ಚೆನ್ನಾಗಿದೆ, ವ್ಯಾಪಾರದಲ್ಲಿ ಚೆನ್ನಾಗಿದೆ, ಕೈಗಾರಿಕಾ ಉದ್ಯಮ ಮಾಡುವಂತವರಿಗೂ ಚೆನ್ನಾಗಿದೆ. ಅದೇ ರೀತಿಯಾಗಿ ಸಣ್ಣ ಮತ್ತು ಗುಡಿಗೈಗಾರಿಕೆ ಸಣ್ಣ ಕೈಗಾರಿಕೆ ಮಾಡುವಂತವರಿಗೂ ಕೂಡ ತುಂಬಾ ಉತ್ತಮವಾಗಿರತಕ್ಕಂಥದ್ದು. ಹಾಗೆ ವುಡ್ ವರ್ಕ್ ಮಾಡುವಂತವರಿಗೂ ಕೂಡ ಕಬ್ಬಿಣ, ಸಿಮೆಂಟು ಪ್ರತಿಯೊಂದನ್ನ ವ್ಯಾಪಾರವನ್ನು ಮಾಡುವಂತವರಿಗೂ ಕೂಡ ವಿಶೇಷವಾಗಿ ಲಾಭವನ್ನು ಗಳಿಸ್ತೀರಾ ಅನ್ನುವಂಥದ್ದು. ಅಥವಾ ತರಕಾರಿ ಹಣ್ಣುಗಳನ್ನು ವ್ಯಾಪಾರ ಮಾಡುವಂತವರಿಗೆ, ದವಸ ಧಾನ್ಯಗಳನ್ನು ವ್ಯಾಪಾರ ಮಾಡುವಂತವರಿಗೆ ಅನೇಕ ರೀತಿಯಾಗಿ ಲಾಭಗಳನ್ನ ಇರುತ್ತೆ ಅನ್ನುವಂಥದ್ದು. ವಿಶೇಷವಾಗಿ ರೈತಾಪಿ ವರ್ಗದವರಿಗೂ ಕೂಡ ತಾವು ಬೆಳೆದಿರ್ತಕ್ಕಂಥ ಬೆಳೆಗಳಿಗೆ ಉತ್ತಮ ಲಾಭವನ್ನು ಸಿಗುತ್ತೆ. ಆದರೆ ವರ್ಷಾಂತದಲ್ಲಿ ಸ್ವಲ್ಪ ಮಳೆ ಹಾನಿಯಿಂದ ಸ್ವಲ್ಪ ದವಸ ಧಾನ್ಯಗಳಿಗೆ ಕೊರತೆಗಳಾಗಬಹುದು. ಈ ವರ್ಷ ರಾಜ ನಿಮಗೆ ಸೂರ್ಯನೇ ಆಗಿರ್ತಾನೆ. ಸೂರ್ಯ ರಾಜನಾಗಿರುವುದರಿಂದ ಅತ್ಯಂತ ಶುಭ ಫಲಗಳನ್ನು ಕೊಡ್ತಾನೆ ಹೊರತು ದುಃಖ ದಾರಿದ್ರ್ಯಗಳನ್ನ ಧ್ವಂಸಗೊಳಿಸುವಂತ ಶಕ್ತಿ ಆ ಸೂರ್ಯನಿಗಿರುತ್ತೆ. ಸರ್ವ ದುಃಖಗಳನ್ನ ನಿವಾರಣೆ ಮಾಡ್ತಾನೆ ಎನ್ನುವಂಥದ್ದು. ಆದ್ರಿಂದ ಶ್ರೀ ಬಸವೇಶ್ವರ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ ತಾವು ಸಬ್ಸ್ಕ್ರೈಬ್ ಮಾಡುವುದನ್ನ ಮರಿಬೇಡಿ ಅಂತ ಹೇಳ್ತಾ ನನ್ನ ನಮಸ್ಕಾರಗಳು.